ಈಗ ಈ ದಿನದ ಪಂಚಾಂಗವನ್ನ ಗುರುಗಳು ತಿಳಿಸ್ತಾರೆ. ಗುರುಜಿ ತಿಳಿಸಿ. ಖಂಡಿತ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಟುವಾಗುಂಸಸ್ತನೂಭಿಃ ವ್ಯಶೇಮ ದೇವಹಿತೈರ್ಯದಾಯುಃ ಸ್ವಸ್ತಿ ನ ಇಂದ್ರೋ ವೃದ್ಧಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾರ್ಕ್ಷ್ಯೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದಧಾತು. ಓಂ ಶಾಂತಿ ಶಾಂತಿ ಶಾಂತಿ. ನಮ್ಮ ಎಲ್ಲ ಅವಯವಗಳು ಅಂಗಾಂಗಗಳು ಸಹ ಸದಾಕಾಲ ಸ್ವಸ್ಥವಾಗಿರಬೇಕು, ನಾವು 100 ವರ್ಷಗಳ ಕಾಲ ಆರೋಗ್ಯವಂತರಾಗಿರಬೇಕು ಅಂತ ಒಂದು ಭಾವನೆಯನ್ನು ಹೊರಸೂಸ್ತಕ್ಕಂಥ ವಿಶೇಷವಾದ ಶಾಂತಿ ಮಂತ್ರ. ಈ ಮಂತ್ರವನ್ನು ಪಠನೆಯನ್ನು ಮಾಡ್ತಾ ಇವತ್ತಿನ ನಿತ್ಯ ಪಂಚಾಂಗದ ಒಂದು ಶ್ರವಣಕ್ಕೆ ನಾವು ಅನುವಾಗೋಣ. ಈಗಿನ ತಾರೀಕು ಜೂನ್ 24, 2025ನೇ ಇಸವಿ, ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷ, ಚತುರ್ದಶಿ ತಿಥಿ ಸಾಯಂಕಾಲ 6 ಗಂಟೆ 22 ನಿಮಿಷದವರೆಗೆ ಇರುತ್ತೆ. ಈ ದಿನ ಮಂಗಳವಾರ. ರೋಹಿಣಿ ನಕ್ಷತ್ರ ಮಧ್ಯಾಹ್ನ 12 ಗಂಟೆ 37 ನಿಮಿಷದವರೆಗೆ ಇರುತ್ತೆ. ಶೂಲನಾಮಯೋಗ, ಭದ್ರನಾಮಕರಣ, ಉಪರಿ ಶಕುನಿ ನಾಮಕರಣ, ಅಂದರೆ 2 ಕರಣಗಳು ಇವತ್ತು ಬರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಸೂರ್ಯೋದಯ ಬೆಳಿಗ್ಗೆ 5 ಗಂಟೆ 53 ನಿಮಿಷಕ್ಕೆ ಸಂಭವಿಸ್ತಾ ಇದೆ. ಸೂರ್ಯಾಸ್ತ ಸಾಯಂಕಾಲ 6 ಗಂಟೆ 45 ನಿಮಿಷಕ್ಕೆ ಸಂಭವಿಸ್ತಾ ಇದೆ. ಇವತ್ತಿನ ಅಮೃತಗಳಿಗೆ ಬೆಳಿಗ್ಗೆ 9 ಗಂಟೆ 38 ನಿಮಿಷಕ್ಕೆ ಸರಿಯಾಗಿ, ನಂತರ ಮತ್ತೊಮ್ಮೆ ರಾತ್ರಿ 2 ಗಂಟೆ 50 ನಿಮಿಷಕ್ಕೆ ಅಮೃತಗಳಿಗೆ ಇವತ್ತು ಸಂಭವಿಸ್ತಾ ಇದೆ. ವಿಷಗಳಿಗೆ ಸಾಯಂಕಾಲ 5 ಗಂಟೆ 45 ನಿಮಿಷಕ್ಕೆ ಆಗ್ತಾ ಇದೆ. ಸೌರಮಾನ ಪಂಚಾಂಗದ ಪ್ರಕಾರ ಈ ದಿನವನ್ನು ಮಿಥುನ ಮಾಸ ತೇದಿ 10 ಅಂತ ಗುರುತಿಸ್ತಾ ಇದ್ದೀವಿ. ರಾಹುಕಾಲ ಮಧ್ಯಾಹ್ನ 3 ಗಂಟೆ 37 ನಿಮಿಷದಿಂದ 5 ಗಂಟೆ 13 ನಿಮಿಷದವರೆಗೆ ಇರುತ್ತೆ. ಯಮಗಂಡ ಕಾಲ ಬೆಳಿಗ್ಗೆ 9 ಗಂಟೆ 13 ನಿಮಿಷದಿಂದ 10 ಗಂಟೆ 49 ನಿಮಿಷದವರೆಗೆ ಇರುತ್ತೆ. ಈ ದಿನದ ಗ್ರಹ ಸಂಚಾರಗಳನ್ನು ನೋಡಿದ್ದಾದಲ್ಲಿ ಮಖಾ ನಕ್ಷತ್ರದ 4ನೇ ಪಾದಕ್ಕೆ ಕುಜನ ಪ್ರವೇಶ ಆಗ್ತಾ ಇದೆ. ಪುಷ್ಯಮಿ ನಕ್ಷತ್ರದ 1ನೇ ಪಾದಕ್ಕೆ ಬುಧನ ಪ್ರವೇಶವೂ ಸಹ ಆಗ್ತಾ ಇದೆ. ಈ ದಿನದ ವಿಶೇಷ ಆಚರಣೆಗಳನ್ನು ನೋಡಿದ್ದಾದಲ್ಲಿ ಈ ದಿವಸ ಮಾಸ ಶಿವರಾತ್ರಿ ಅಂತ ಪಂಚಾಂಗ ಕರ್ತೃಗಳು ತಿಳಿಸ್ಕೊಡ್ತಾ ಇದ್ದಾರೆ. ಇನ್ನು ಮುಂಬರುವಂತಹ ಆಸ್ಟ್ರೋ ಪೂಜಾ ಆಯೋಜಿತ ಪರಿಹಾರ ಪೂಜೆಗಳ ಬಗ್ಗೆ ನೋಡಿದ್ದಾದಲ್ಲಿ 25ನೇ ತಾರೀಕು ಅಂದರೆ ನಾಳೆ ಈ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಪಂಚಮುಖ ಹನುಮಾನ್ ಅಭಿಷೇಕ ಮತ್ತು ಹೋಮವನ್ನು ನಡೆಸಲಾಗ್ತಾ ಇದೆ. ನಾಳೆ ಈ ದಿವಸ ಕುಂಭಕೋಣಂ ಕ್ಷೇತ್ರದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ತಿರುವಿಡೈ ಮರುದೂರ್ ಮಧ್ಯಾರ್ಜುನ ಕ್ಷೇತ್ರದಲ್ಲಿ ಪ್ರತ್ಯಂಗಿರಾ ಹೋಮವನ್ನು ಸಹ ನಡೆಸಲಾಗ್ತಾ ಇದೆ. ಮತ್ತು ನಾಳೆ ಈ ದಿವಸ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಫಲಪಂಚಾಮೃತಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. ಇನ್ನು 26ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಶ್ರೀ ವಾಸುಕಿ ನವಗ್ರಹ ದೇವಸ್ಥಾನದಲ್ಲಿ ಪಾಡ್ಯಮಿ ವಿಶೇಷ ನವಗ್ರಹ ಪಂಚಾಮೃತಾಭಿಷೇಕವನ್ನು ಸಹ ನಡೆಸಲಾಗ್ತಾ ಇದೆ. 27ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ತಿಂಗಳ ಕೊನೆಯ ಶುಕ್ರವಾರದ ಪ್ರಯುಕ್ತ ಲಲಿತಾ ಸಹಸ್ರನಾಮ ಪೂಜೆ ಮತ್ತು ದುರ್ಗಾದೀಪ ನಮಸ್ಕಾರ, ಈ 2 ಪೂಜೆಗಳನ್ನು ತುಂಬ ವಿಶೇಷವಾಗಿ ನಡೆಸಲಾಗ್ತಾ ಇದೆ. 28ನೇ ತಾರೀಕು ಉಡುಪಿ ಕ್ಷೇತ್ರದಲ್ಲಿ ಷಣ್ಮುಖ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಆಶ್ಲೇಷ ನಕ್ಷತ್ರ ಪ್ರಯುಕ್ತ ಆಶ್ಲೇಷ ಬಲಿ, ಈ ಮಾಸಿಕ ಪೂಜೆಯನ್ನು ಸಹ ತುಂಬ ವಿಶೇಷವಾಗಿ ನಡೆಸ್ಕೊಡ್ತಾ ಇದ್ದೀವಿ. ಇನ್ನು 28ನೇ ತಾರೀಕು ಶಿವಮೊಗ್ಗ ಜಿಲ್ಲೆಯಲ್ಲಿ ಶನೈಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ತಿಂಗಳ ಕೊನೆಯ ಶನಿವಾರದ ಪ್ರಯುಕ್ತ ಶನಿ ತೈಲಾಭಿಷೇಕ, ಈ ಪೂಜೆಯನ್ನು ಸಹ ಮಾಡಲಾಗ್ತಾ ಇದೆ. ಇನ್ನು 26ರಿಂದ ಮೊದಲುಗೊಂಡು ಜುಲೈ 4ರವರೆಗೂ ಸಹ ಈಗಾಗಲೇ ನಾನು ಸಾಕಷ್ಟು ದಿವಸಗಳಿಂದ ತಿಳಿಸ್ತಾ ಇರೋ ಪ್ರಕಾರವಾಗಿ ಕುಂಭಕೋಣಂ ಕ್ಷೇತ್ರದಲ್ಲಿ ಆಷಾಢ ಗುಪ್ತ ನವರಾತ್ರಿ ಅಂಗವಾಗಿ ವಾರಾಹಿ ಹೋಮವನ್ನು 9 ದಿನಗಳ ಕಾಲ ವಾರಾಹಿ ದೇವಿಯ ಎಲ್ಲ 9 ವಿಭಿನ್ನ ಸ್ವರೂಪಗಳಲ್ಲಿ ಆ ದೇವಿಯ ಆರಾಧನೆ, ಅಭಿಷೇಕ, ಅರ್ಚನೆ, ಹೋಮ ಇಷ್ಟನ್ನು ಸಹ ತುಂಬ ವಿಶೇಷವಾಗಿ ನಡೆಸ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅನ್ನತಕ್ಕಂಥ ಆಸಕ್ತಿ ಇರತಕ್ಕಂಥವರು, ಆಯಾ ದೇವರುಗಳ ಒಂದು ಅನುಗ್ರಹ ಪಡ್ಕೋಬೇಕು ಅನ್ನತಕ್ಕಂಥ ಅಭಿಲಾಷೆ ಇರತಕ್ಕಂಥ ನಮ್ಮ ವೀಕ್ಷಕರು ಏನು ಮಾಡಬೇಕು ಅನ್ನೋದು ಗೊತ್ತಿದೆ, ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವೆಬ್ಸೈಟ್ www.astropuja.com, ಈ ವೆಬ್ಸೈಟನ್ನು ಒಮ್ಮೆ ಸಂದರ್ಶಿಸಿ ಎಲ್ಲ ಮಾಹಿತಿಯನ್ನು ನಿಮಗೆ ಸಿಗುತ್ತೆ. ಅಥವಾ ನಿಮ್ಮ ತೆರೆ ಮೇಲೆ ಕಾಣಿಸ್ತಾ ಇರತಕ್ಕಂಥ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡಿ ವಾಟ್ಸಾಪ್ ಮುಖಾಂತರ ಸಂದೇಶವನ್ನು ಕಳಿಸಿ ನಿಮ್ಮ ಪ್ರಶ್ನೆ, ನಿಮ್ಮ ಸಂದೇಹ ಏನೇ ಇದ್ದರೂ ಸಹ ಅದೆಲ್ಲದಕ್ಕೆ ಸಮರ್ಪಕವಾದ ಉತ್ತರವನ್ನು ನಮ್ಮ ಸಹಾಯ ತಂಡ ನಿಮಗೆ ಕೊಡ್ತಾರೆ. ಈ ಎಲ್ಲ ಪೂಜೆಗಳಲ್ಲಿ ಕುಳಿತ ಕಡೆಯಿಂದಾನೇ ನೀವು ಭಾಗವಹಿಸ್ತಕ್ಕಂಥ ಅವಕಾಶವನ್ನು ನಮ್ಮ ಸಹಾಯ ತಂಡ ನಿಮಗೆ ಈ ಕ್ಷಣವೇ ನಿಮಗೆ ಒದಗಿಸ್ಕೊಡ್ತಾರೆ.